ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಹೇಗಾಯ್ತು ಮಸಾಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ಮಾಡುವಂಥ ಒಂದು ವಿಧಾನ, ಹಾಗೆಯೇ ಹೊಸ್ತಿಲಿಗೆ ಎಷ್ಟು ಬೊಟ್ಟುಗಳನ್ನು ಇರಬೇಕು, ಇದು ಸ್ವಲ್ಪ ನಾವು ವಿಭಿನ್ನವಾಗಿ ಮಾಡಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ನಾನು ನಿಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಇದು ನಾವು ನವರಾತ್ರಿಯಲ್ಲಿ ನಾವು ಕಲಶಗತ ಸ್ಥಾಪನೆ, ಬನ್ನಿ ಮರದ ಪೂಜೆ, ಅಖಂಡ ದೀಪದ ಆಜ್ಞೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಾವು ಹೊಸ್ತಿಲು ಪೂಜೆಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆ ಇಟ್ಟು ಶ್ರದ್ಧೆಯಿಂದ ನಾವು ಹೊಸ್ತಿಲು ಪೂಜೆನ ಮಾಡಬೇಕು. ಅಮ್ಮನವರ ಒಂದು ವಾಸಸ್ಥಾನ ಆಗಿ ನಮಗೆ ಅಮ್ಮನವರು ಮನೆಗೆ ಬರುವಂಥ ಒಂದು ದಿಕ್ಕಾಗಿರ್ತದೆ, ಅಂದರೆ ಬಾಗಿಲಾಗಿರ್ತದೆ. ಅದು ನಾವು ತುಂಬಾ ಮಡಿಯಿಂದ ನಾವು ಪೂಜೆ ಮಾಡ್ಕೋಬೇಕು. ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಗ್ರ್ಯಾಂಡಾಗಿ ಅಂತಂದರೆ ನಾವು ಸರಳವಾಗಿ 9 ದಿನ ಮಾಡಿಕೊಂಡು 9ನೇ ದಿನ ಸ್ವಲ್ಪ ನಾವು ವಿಶೇಷ ರೀತಿಯಾಗಿ ಮಾಡ್ಕೋಬೇಕು. ನಂತರದಲ್ಲಿ 10ನೇ ದಿವಸ ಸಹ ಸ್ವಲ್ಪ ವಿಶೇಷವಾಗಿ ನಾವು ಪೂಜೆನ ಮಾಡಬೇಕು. ಮೊದಲನೇ ದಿವಸ ಸರಳವಾಗಿ ನೀವು ಸ್ನಾನ ಎಲ್ಲ ಮಾಡ್ಕೊಂಡಿದ್ದ ನಂತರ ಹೊಸ್ತಿಲ್ಲ ನೀವು ಮೊದಲಿಗೆ ಪೂರ್ತಿಯಾಗಿ ನೀವು ಒರೆಸ್ಕೊಳ್ಳಿ. ಮೊದಲನೇ ದಿವಸ ಪೂರ್ತಿಯಾಗಿ ನೀವು ಒರೆಸ್ಕೊಂಡು ನಂತರದಲ್ಲಿ ಅರಿಶಿನವನ್ನು ನೀವು ಸವರಬೇಕು. ಅರಿಶಿನವನ್ನು ಸವರಿ 24 ಎಲೆ ಬರುವ ಹಾಗೆ ನೀವು ರಂಗೋಲಿನ ಹಾಕ್ಕೊಳ್ಳಿ. ನೀವು ಸ್ವಲ್ಪ ಪುಟ್ಟದಾಗಿ ರಂಗೋಲಿ ಸಹ ಹಾಕಿದರೆ ಆಗ್ತದೆ, ಇಷ್ಟನ್ನು ಹಾಕ್ಬೇಕಂತೇಳಿ. ಹಾಗೆ ಕೆಳಭಾಗದಲ್ಲಿ ಸಹ ಅರಿಶಿನವನ್ನು ಸವರಿ ನೀವು ಒಂದು ಪುಟ್ಟದಾಗಿ ಒಂದು ಅಷ್ಟರ ಪದ್ಮ, ಇಲ್ಲಾಂದರೆ ಒಂದು ಚುಕ್ಕೆ ರಂಗೋಲಿ ಅದನ್ನು ನೀವು ಹಾಕ್ಕೋಬಹುದು. ಹಾಗೆ ಬಾರ್ಡರನ್ನು ನಾನು ಹಾಕಿದ್ದೇನೆ, ನೀವು ಬೇಕಾದರೆ ಹಾಕ್ಕೋಬೋದು. ಹಾಗೆಯೇ 2 ದೀಪವನ್ನು ಹಚ್ಚಿರಿ. ಈ ಥರ ನೀವು ಹೊಸ್ತಿಲು ಪೂಜೆಯನ್ನು ಮನೆಯಲ್ಲಿ ಎಷ್ಟು ಬಾಗಿಲು ಇರ್ತದೋ ಅಂದರೆ ಹೊಸ್ತಿಲು ಇರಬೇಕಂತೇನ ಬಾಗಿಲು ಹಾಗೆ ಚೌಕಟ್ಟು ಎಲ್ಲೆಲ್ಲಿ ಇರ್ತದೋ ಅಲ್ಲಿಗೂ ಸಹ ನೀವು ಮಾಡಬೇಕು. ಅಂದರೆ ದೇವರ ಮನೆ, ಹಾಗೆ ಅಡುಗೆ ಮನೆ, ಹಾಗೆ ಮುಖ್ಯ ಬಾಗಿಲು, ಇಷ್ಟು 3 ಬಾಗಿಲಿಗೆ ಸಹ ಮಾಡಿದರೆ ಆಗ್ತದೆ. ಆದರೆ ನೀವು ಎಲ್ಲ ಬಾಗಿಲುಗಳು ಮಾಡಿದ್ರೆ ಇನ್ನೂ ತುಂಬ ಒಂದು ಒಳ್ಳೆಯದು. ನಿಮಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ರೀತಿಯಲ್ಲಿ ಮಾಡಿ. ನಿಮಗೆ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ ಅಂದರೆ ಬೊಟ್ಟನ್ನು ಇಟ್ಟು ಅಕ್ಷತೆಯನ್ನು ಹಾಕಿ 2 ದೀಪವನ್ನು ಹಚ್ಚಿರಿ ಪ್ರತಿದಿನ ಸಹ ಬೆಳಗ್ಗೆ ಸಂಜೆ. ಇಷ್ಟು ನೀವು ಮಾಡ್ಕೊಳ್ಳಿ. ಹಾಗೆ ಬೊಟ್ಟು ಯಾವ ಥರ ಇರಬೇಕು ಅನ್ನೋದಾದರೆ ಚೌಕಟ್ಟು 2 ಬದಿಯಲ್ಲಿ ನಮಗೆ ಚೌಕಟ್ಟು ಇರ್ತದಲ್ವ, ಅಲ್ಲಿ ನೀವು ಸಂಪೂರ್ಣವಾಗಿ ನೀವು ಅರಿಶಿನವನ್ನು ಸವರಿ ನೀವು ಚೌಕಟ್ಟಿಗೆ. ಮತ್ತು ಅದನ್ನು ನಿಮಗೆ ಅದು 2ನೇ ದಿವಸ ಹೊಸ್ಲು ಹೋಗಬೇಡಿ. ನೀವು ಚೌಕಟ್ಟಿಗೆ ಸಂಪೂರ್ಣವಾಗಿ ನೀವು ಅರಿಶಿನವನ್ನು ಸವರಿ ಮೊದಲನೇ ದಿವಸಕ್ಕೆ ಮೊದಲಿಗೆ ನೀವು ಶ್ರೀಗಂಧವನ್ನು ಇಟ್ಟು ಅದ್ರ ಮೇಲೆ ಅರಿಶಿನವನ್ನು ಇರಬೇಕು. ಅದ್ರ ಮೇಲೆ ಕುಂಕುಮ 2 ಬದಿಯಲ್ಲಿ ಒಂದು ಬೊಟ್ಟನ್ನು ನೀವು ಇರಬೇಕು. ಹಾಗೆಯೇ ಅಕ್ಷತೆಯನ್ನು ಹಾಕಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಿ. ಅಷ್ಟೇ, ನಾವು ಸರಳವಾಗಿಯೇ ನಾವು ಒಂದು ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಬೆಳಗ್ಗೆ ಸಹ ನೀವು ಮಾಡ್ಬೋದು, ಹಾಗೆ ಸಂಜೆ ಹೊತ್ತಲ್ಲಿ ಸಹ ನೀವು ಮಾಡ್ಬೋದು. ಸಂಜೆ ಹೊತ್ತಲ್ಲಿ 2 ದೀಪವನ್ನು ಹಚ್ಚಿರಿ ಮತ್ತೊಂದು ಸಲ, ತುಂಬ ಒಳ್ಳೆಯದು. ಹಾಗೆಯೇ ಒಂದು 2ನೇ ದಿವಸ ಯಾವ ರೀತಿ ನಾವು ಮಾಡಬೇಕು ಅನ್ನೋದಾದರೆ 2ನೇ ದಿವಸ ಸಹ ಇದೇ ರೀತಿಯೇ ಮಾಡಿಕೊಳ್ಳುವಂಥದ್ದು. ಆದರೆ ನಾವು ಮೊದಲನೇ ದಿವಸಕ್ಕೆ ನಾವು ಬೊತ್ತನ್ನು ಇಟ್ಟಿರ್ತೀವಲ್ವ, ಆ ಬೊತ್ತನ್ನು ನಾವು ಒರೆಸ್ಬಾರ್ದು. ಕೆಳಭಾಗದಲ್ಲಿ ಅಂದರೆ ನಾವು ರಂಗೋಲಿನ ಹಾಕಿರ್ತೀವಲ್ವ ಹೊಸ್ತಿಲ ಮೇಲೆ, ಅದೆಲ್ಲದನ್ನು ಸಹ ಶುದ್ಧಿ ಮಾಡ್ಕೋಬೇಕು. ಅದೆಲ್ಲದನ್ನು ಒರೆಸು ಮತ್ತೊಂದು ಸಲ ನಾವು ಅರಿಶಿನವನ್ನು ಸವರಬೇಕು. ಅರಿಶಿನವನ್ನು ಸವರಿ ಅದ್ರ ಮೇಲೆ ನಾವು ರಂಗೋಲಿನ ಹಾಕಬೇಕು. 24 ಬರುವ ಹಾಗೆ ರಂಗೋಲಿ. ಹಾಗೆ ಕೆಳಭಾಗದಲ್ಲಿ ಸಹ ನೀವು ಅರಿಶಿನವನ್ನು ಸವರಿ ನೀವು ರಂಗೋಲಿಯನ್ನು ಹಾಕ್ಕೋಬೇಕು. ಹಾಗೆ ಚೌಕಟ್ಟಿಗೆ ಅದರ ಮೇಲ್ಭಾಗ ಅಂದರೆ ನೀವು ಮೊದಲನೇ ದಿವಸ ಏನು ನಾವು ಬೊತ್ತನ್ನು ಇಟ್ಟಿರ್ತೀವಿ, ನೀವು ವಿಡಿಯೋದಲ್ಲಿ ಸಹ ನೋಡ್ತಾ ಇರ್ಬೋದು, ನಾನು ನಿಮಗೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಅದ್ರ ಮೇಲ್ಭಾಗದಲ್ಲಿ ಮತ್ತೊಂದು ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಸವರಿ ಒಂದು ಬೊತ್ತನ್ನು ಇರಬೇಕು. ಶ್ರೀಗಂಧನಿಂದ ಮತ್ತೊಂದು ಬೊತ್ತನಿಟ್ಟು ಅದ್ರ ಮೇಲೆ ಅರಿಶಿನ ಹಾಗೆ ಕುಂಕುಮವನ್ನು ನೀವು ಇರಬೇಕು. ಹಾಗೆ 2 ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ನೀವು ಬೇಕಾದರೆ ಒಂದು ತಾಂಬೂಲ, ಇಲ್ಲಾಂದರೆ ನೀವು ಏನು ಪ್ರಸಾದ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಪ್ರತಿದಿನ, ಆ ಪ್ರಸಾದವನ್ನು ಇಟ್ಟು ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಇಲ್ಲವಾದರೆ ಸರಳವಾಗಿ ನೀವು ಒಂದು ಆರತಿಯನ್ನು ಮಾಡ್ಕೋಬಹುದು. ಇಷ್ಟು ನೀವು ಪ್ರತಿದಿನ ಸಹ ಮಾಡಬೇಕಾಗಿರುವಂಥದ್ದು. ಸಂಜೆ ಸಮಯದಲ್ಲಿ ಸಹ ಮಾಡಿಕೊಳ್ಳಿ, ಹಾಗೆ ಬೆಳಗ್ಗೆ ಸಮಯದಲ್ಲಿ ಸಹ ಮಾಡಿಕೊಳ್ಳಿ. 2 ಹೊತ್ತಲ್ಲಿ 2 ದೀಪವನ್ನು ಹಚ್ಚಿಟ್ಟು ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಇಷ್ಟು ನೀವು ನವರಾತ್ರಿಯಲ್ಲಿ ಪೂಜೆ ಮಾಡಬೇಕಾಗಿರುವಂಥದ್ದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅದನ್ನು ಮಾತ್ರ ನೀವು ಒರೆಸಲು ಹೋಗಬೇಡಿ. ಮೊದಲನೇ ದಿವಸ ನಾವು ಬೊಟ್ಟನ್ನು ಇಟ್ಟಿರ್ತೀವಿ, 2ನೇ ದಿವಸ ಅದನ್ನು ಒರೆಸ್ಬಾರ್ದು. ಅದ್ರ ಮೇಲ್ಭಾಗದಲ್ಲಿ ಮತ್ತೊಂದು ಇರಬೇಕು. ಹಾಗೆ 3ನೇ ದಿವಸ 2 ಬೊಟ್ಟನ್ನು ನಾವು ಇಟ್ಟಿರ್ತೀರಿ, 3ನೇ ದಿವಸ ನೀವು ಅದ್ರ ಮೇಲ್ಭಾಗ ಮತ್ತೊಂದು ಬೊಟ್ಟನ್ನು ನೀವು ಇರಬೇಕು. ಈ ಥರ 9 ದಿನಕ್ಕೆ 9 ಬೊಟ್ಟು ಬರ್ತದೆ. ಥ್ಯಾಂಕ್ ಯು.